ಸರ್ 17 ಆರೋಪಿಗಳಿದ್ದಾರೆ. A1 ಇಂದ ಹಿಡಿದು A17 ವರೆಗೂ. ಎಲ್ಲರಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತಾ ಅಥವಾ ಬೇರೆ ಬೇರೆ ಆಧಾರದಲ್ಲಿ ಶಿಕ್ಷೆ ಆಗುತ್ತಾ? ಏನು ಹೇಳ್ತೀರಿ ಸರ್? ಇದು ಒಬ್ಬರಲ್ಲ ಇಬ್ಬರಲ್ಲ 100 ಜನ ಇರಲಿ, ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಆಗುತ್ತೆ. ಎಸ್. ಇಲ್ಲಿ ಮುಖ್ಯ ಅಪರಾಧ ಯಾವುದು? ಕೊಲೆ. ಕೊಲೆ ಕೊಲೆ ಈಸ್ ಅಲ್ಟಿಮೇಟ್ ಥಿಂಗ್. ಅದು ಮ್ಯಾಕ್ಸಿಮಮ್. 100%. ಅದಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ನಿಂತ್ಕೊಂಡು ನೋಡಿದ್ದಾರೆ, ಯಾರು ಪ್ರೋತ್ಸಾಹ ಮಾಡಿದ್ದಾರೆ, ಅವೆಲ್ಲರೂ ಉದ್ದೇಶ ಕೊಲೆ. ಕೊಲೆ. ಓಕೆ. ಯಾಕಂದಕ್ಕೆ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರೆ. ಕಾನೂನಲ್ಲಿ 34 ಆಫ್ ದಿ IPC ಅದಕ್ಕೆ ಅಪ್ಲೈ ಆಗುತ್ತೆ. ಜೊತೆಲಿ ಸಾಥ್ ಕೊಟ್ಟವನಿಗೂ ಉದ್ದೇಶ ಅದೇನೆ, ಕೊಡ್ಲಿ ತಗೊಂಡು ಹೊಡೆದವನಿಗೂ ಉದ್ದೇಶನೂ ಅದೇನೆ. 100%. ಅಲ್ಟಿಮೇಟ್ಲಿ ಡೆತ್ ಹ್ಯಾಸ್ ಬಿನ್ ಕಾಸ್ಡ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಈ ಥರ ಇಂಜುರೀಸಿಂದ ಆಗಿರ್ತಕ್ಕಂಥ ಗಾಯಗಳು, ಅವನು ಬದುಕಿದ್ದಾಗ ಚೆನ್ನಾಗಿದ್ದಲ್ಲ, ಗಾಯ ಇರಲಿಲ್ಲವಲ್ಲ, ಅವನ ಮೇಲೆ ಆದಂಥ ಗಾಯಗಳ ಪರಿಣಾಮ, ಒಳಗಡೆ ಗಾಯಗಳು ಯಾವ ಥರ ಆಗಿದಾವೆ ಅಂದರೆ ದೇ ಆರ್ ಸೀರಿಯಸ್ ಇಂಜುರೀಸ್. ಡ್ಯೂ ಟು ದಟ್ ಡೆತ್ ಹ್ಯಾಸ್ ಬಿನ್ ಕಾಸ್ಡ್ ಅಂತ ಹೇಳ್ತಾರೆ. ಯಾರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಆ ವೈದ್ಯರು ಹೇಳ್ತಾರೆ. ಆ ಫಾರೆನ್ಸಿಕ್ ಮೆಡಿಸಿನಿಂದ ಅವ್ರದ್ದು ಕೆಲಸನೇ ಅದು. ಎಲ್ಲ ಡಿಸೆಕ್ಟ್ ಮಾಡಿ ಬಾಡಿನ ಎಲ್ಲೆಲ್ಲಿ ಇಂಜುರಿ, ಯಾವ ಪಾರ್ಟ್ ಇಂಜುರಿ ಆಗಿದೆ, ಯಾವುದು ವೈಟಲ್ ಅಂದರೆ ಜೀವರಾಶಿಯಲ್ಲಿ ನಮಗೆ ಒಂದು ಕಾಲು ತೆಗಿತಾರೆ ಬದುಕಿರ್ತಾನೆ, ಕೈ ತೆಗಿತಾರೆ ಬದುಕಿರ್ತಾನೆ, ಕೈ ತೆಗೆದ ಮೇಲೆ ರಕ್ತಸ್ರಾವ ಆದರೆ ಸತ್ತಿರ್ತಾನೆ, ಕೈ ತೆಗೆದ ಮೇಲೆ ಇಮಿಡಿಯೇಟಾಗಿ ಸೂಚನೆ ಮಾಡಿದರೆ ಆ ಕೈಯೂ ಸೇರಿಸಿ ಹೊಲಿದು ರಿಪೇರಿ ಮಾಡಿದ್ದಾರೆ ಅಲ್ವಾ? ಇದು ಸಂದರ್ಭ ನೋಡಿ ಅದು ವೈದ್ಯರು ಒಪಿನಿಯನ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಅವನಲ್ಲಿ ಹೊಟ್ಟೆಯಲ್ಲಿದ್ದಂಥ ಪದಾರ್ಥ, ರಕ್ತ ಎಲ್ಲವನ್ನು ಕೂಡ ಅವರು ವೈದ್ಯರು FSL ರಿಪೋರ್ಟಿಗೆ ಕಳಿಸ್ಕೊಡ್ಲಿಕ್ಕೆ ತನಿಖಾಧಿಕಾರಿಗೆ ಕೊಡ್ತಾರೆ. ಅವರು ಕೂಡ ಎಕ್ಸಾಮಿನ್ ಮಾಡಿ ಅದರಲ್ಲೇನೋ ಪಾಯ್ಸನ್ ಇತ್ತನ, ಇನ್ನೇನೋ ಇತ್ತ, ಹೊಟ್ಟೆಯಲ್ಲಿ ಯಾವ ಥರದ ಊಟ ಇತ್ತು. ಯಾಕೆ ಹೇಳ್ತೀನಿ ಅಂದರೆ ಇವರು ಚಿತ್ರದುರ್ಗದಲ್ಲಿ ಪಿಕ್ ಮಾಡಿದ್ದಾರೆ, ನಂತರದಲ್ಲಿ ಬಾಡಿ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಸಿಕ್ಕಿದೆ. ಸಿಕ್ಕಬೇಕಾದ್ರೆ ಅವನೇನು ಊಟ ಮಾಡಿದ್ದಾನೆ, ಎಷ್ಟು ಹೊತ್ತಿಗೆ ಊಟ ಮಾಡಿದ್ದಾನೆ? ಸಪೋಸ್ ಊಟ ಮಾಡಿದ ತಕ್ಷಣವೇ ಸಾಯಿಸಿದಾರೇನಾ? ಊಟನೂ ಕೊಟ್ಟಿರ್ತಾರಲ್ವ, ಊಟ ಕೊಟ್ಟಿದ್ರೆ ಕೊಟ್ಟು ಸ್ವಲ್ಪ ಹೊತ್ತಿಗೆ ಸತ್ತಿದ್ರೆ ನಾವು ಊಟ ಮಾಡಿದ ತಕ್ಷಣ ಎಲ್ಲ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ಆಗ ಇದ್ರ ಬೇಸಿಸ್ ಮೇಲೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ಡೆತ್ ಹೇಳ್ಬೋದು. ದಟ್ಸ್ ಕಾಲ್ಡ್ ಬಯಾಲಜಿಕಲ್ ಕ್ಲಾಕ್. ನೀವೇನು ವಾಚ್ ಕಟ್ಕೊಂಡು ಹೇಳಬೇಕಾದಿಲ್ಲ. ಅದು ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಪಿಕ್ ಮಾಡಿದ ಟೈಮ್ ಇದೆ, ಟೋಲಲ್ಲಿ ನಿಮಗೆ ಪಿಕ್ಚರೈಸ್ ಆಗಿದೆ, ಆಲ್ ಟೋಲ್ಸ್ ಸಿಂಕ್ ಆಗಿದೆ, ಒಂದಾದಮೇಲೆ ಒಂದು ಪಾಸ್ ಆಗಿದೆ. ಒಂದೇ ಸಾರಿ 2 ಟೋಲಲ್ಲಿ ಬಂದಿದ್ದಾನೆ ಅವನು, ಇಲ್ಲ, ಆಗ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ವೆರಿ ಕ್ಲಿಯರ್. 1 ಗಂಟೆ ಆದಮೇಲೆ ಇನ್ನೊಂದು ಟೋಲ್ಗೆ ಎಷ್ಟು ಟೈಮ್ ಹಿಡಿತದೆ ಆ ಟೈಮಲ್ಲಿ ಇನ್ನೊಂದಿಗೆ ಬರ್ತಾರೆ. ಆದರೆ ವಾಟ್ ಎವರ್ ದ ಟೈಮ್ ದೇ ಪಿಕ್ ಟೀಮ್ ಅಪ್. ನಾನು ಹೇಳಿದೆ ಭಾಳ ಮುಖ್ಯವಾದ ಸಾಕ್ಷಿ ಅಂದರೆ ಹಿ ವಾಸ್ ಫೌಂಡ್ ಇನ್ ದಿ ಕಂಪನಿ ಆಫ್ ಸಂಬಡಿ. ಅವ್ರದ್ದು ಟ್ರಾಫಿಕ್ ಅಂದರೆ ಕಾಲ್ ಟ್ರಾಫಿಕ್, ಇವಂದು ಮೇನ್ ಅಕ್ಕಿದ್ರು ಕಾಲ್ ಟ್ರಾಫಿಕ್, ಅವೆಲ್ಲ ಸಿಂಕ್ ಆಗಿರ್ತವೆ. ಸಿಂಕ್ ಆದಾಗ ಏನು ಅವರು ಉಭಯ ಕುಶಲೋಪರಿ ಮಾತಾಡಿದ್ರಾ ಅಥವಾ ಇದ್ರ ಬಗ್ಗೆ ಮಾತಾಡಿದ್ರ? ಆ ಟೈಮಲ್ಲಿ ನಡೆದಿದ್ದ ವಿಚಾರ ಇದೆ, ಮಾತಾಡಿರ್ತಾರೆ. ಹೋಗಲಿ, ಪ್ರಾಕ್ಸಿ ಕಳಿಸ್ತಾರೆ. ಏನಂದರೆ ಸುಳ್ಳು ಇದು ಇನ್ಫಾರ್ಮೇಷನ್ ಕೊಟ್ಟು ನಾವೇ ಆರೋಪಿಗಳಂತ ಬೇರೆಯವ್ರನ್ನ ಬಚಾವ್ ಮಾಡಲಿಕ್ಕೆ, ಇನ್ಕ್ಲೂಡಿಂಗ್ ದಿ A1 ಬಚಾವ್ ಮಾಡಲಿಕ್ಕೆ ನೋಡ್ತಾರೆ. ಅದೇನು? ಕಾಸು ಕೊಟ್ಟು. ಹಾಗಾದರೆ ಏನು ಉದ್ದೇಶ? ಇಟ್ ಈಸ್ ಸರ್ಟನ್ ದಟ್ ದೇ ಹ್ಯಾವ್ ಡನ್ ಅವೇ ವಿತ್ X. ದಟ್ ಇಲ್ಲಿ ನಿಮ್ಮ ರೇಣುಕಾ ಸ್ವಾಮಿ. ಆಗಿರಬೇಕಾದ್ರೆ ಅವನು ಭಯ ಇಲ್ದಿರ ಅವ್ರಿಗೆ ಹಣ ಕೊಡ್ತಾನೇನ? ಭಯ ಇಲ್ದಿರ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾನೇನ? ಭಯ ಯಾಕೆ ಮಾಡ್ತಾನೆ? ದಿ ಗಿಲ್ಟಿನೆಸ್ ಆಫ್ ದಿ ಪರ್ಸನ್. ಅವನು ತನ್ನ ಅಪರಾಧದ ಬಗ್ಗೆ ಅವನಿಗೆ ಗೊತ್ತಿದೆ, ಅರಿವಿದೆ. ಕಾನ್ಸಿಕ್ವೆನ್ಸಸ್ ಆರ್ ವೆರಿ ಗ್ರಿಮ್ ಆ್ಯಂಡ್ ಗ್ರೇವ್.
ಆ ಸೀಕ್ವೆನ್ಸಸ್ಸನ್ನು ಅವಾಯ್ಡ್ ಮಾಡೋಕ್ಕೆ ಅದರಿಂದ ಬಚಾವಾಗಲಿಕ್ಕೆ ನೋಡಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 10 ರೂಪಾಯಿ ಕೊಟ್ಟಿದ್ದಾನೆನಾ ಭಿಕ್ಷಕನ ಕೊಟ್ಟಾಗೆ? ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದರೆ ಏನರ್ಥ? ಇಫ್ ಐ ಆಮ್ ಇನ್ನೋಸೆಂಟ್ ಆಫ್ ಇಟ್, ಮಕ್ಕಳನ್ನು ನೀವು ಮಾಡಿದರೆ ಅನುಭವಿಸಿ ಅಂತ ಹೇಳ್ತಿದ್ದೆ, ಅಥವಾ ಇನ್ನೊಂದು ಆಗಿದ್ದರೆ ಇನ್ನೊಂದು ಹೇಳ್ತಿದ್ದೆ. ಆ್ಯಂಡ್ ಯು ಯುವರ್ ಸೆಲ್ಫ್ ಆರ್ ಇನ್ವಾಲ್ವ್ಡ್ ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಕಮ್ ಔಟ್. ನೀನೊಬ್ಬನೇ ಅಲ್ಲ, ನಿನ್ನ ಪ್ರೇಯಸಿನೂ ಬಚಾವ್ ಮಾಡಬೇಕು ಅಲ್ವಾ? ಎಲ್ಲದಕ್ಕೂ ಯಾರನ್ನು ಉಪಯೋಗಿಸ್ಕೊಂಡಿದ್ದಾನೆ? ಅವನಿಗೆ ಗೊತ್ತಿರೋರನ್ನೇ ಉಪಯೋಗಿಸ್ಕೊಂಡಿದ್ದಾನೆ. ಯಾರಾದ್ರೂ ಸ್ಟ್ರೇಂಜರ್ಗೆ ಹಿಡಿತಾನೇನಾ? ಅಥವಾ ಬಾಂಬೆ ಡೆಲ್ಲಿ ಎಲ್ಲಿಯಾದರೂ ಸುಪಾರಿ ಕೊಟ್ಟು ಮಾಡಿ ಅಂತ ಹೇಳಿದಾನೇನಾ? ಹಾಗಾದರೆ ಅವನಿಗೆ ಗೊತ್ತು ಇವನ ಒಂದು ಫ್ಯಾನ್ ಫಾಲೋ ಏನಿದೆ, ದೇ ಆರ್ ಲಾಯಲ್ಸ್ ಅಂತ. ಆ ಲಾಯಲ್ಟಿ ಯಾವ ಮಟ್ಟಕ್ಕೆ ಅಂತಂದರೆ ಇವತ್ತು ಕೂಡ ಅವ್ರು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಂಥ ಮೂರ್ಖರಿದ್ದಾರೆ ನೋಡಿ. ಈ ಕಾಲದಲ್ಲಿ ಇಂಥ ಮೂರ್ಖರನ್ನ ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ. ಬೇರೆ ರಾಜ್ಯಗಳಲ್ಲಿ ನಾವು ಒಪ್ತಿದ್ದೆ, ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದ ಜನ ಭಾಳ ಪ್ರಜ್ಞಾವಂತರು ಅಷ್ಟೇ ಅಲ್ಲ, ಶಾಂತಿ ಪ್ರಿಯರು ಅಷ್ಟೇ ಅಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಬೇರೆಯವರಿಗೆ ಉದಾಹರಣೆ ಆಗಿರ್ತಕ್ಕಂಥವ್ರು. ಕರ್ನಾಟಕ ಪೊಲೀಸು ಅಷ್ಟೇ ಭಾಳ ಪ್ರಾಮಾಣಿಕರು, ಎಫಿಷಿಯನ್ಸಿಗೆ ಹೆಸರಾದಂಥವ್ರು. ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳು ಕಂಪೇರ್ ಮಾಡಿದರೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಪೊಲೀಸಿಗೆ ಅದೇ ಆದಂಥ ಒಂದು ಹೆಮ್ಮೆಯಾದಂಥ ಒಂದು ಒಳ್ಳೆಯ ಹೆಸರಿದೆ, ಗೌರವ ಇದೆ, ಅದರಲ್ಲಿ ಡೌಟೇ ಇಲ್ಲ. ಆ ಗೌರವವನ್ನು ಅವರು ಇಷ್ಟೋ ಅಷ್ಟೋ ಪೊಲೀಸರು ಇವತ್ತು ನಮಗೆ ಕುಗ್ಗಿದ್ದನ್ನೇ ಮೇಲೆ ಎತ್ತಿದ್ದಾರೆ. ಕುಗ್ಗಿತ್ತು, ನಾನು ಒಪ್ತೇನೆ. ಯಾಕೆಂದರೆ ನಾವು ಯಾವತ್ತೂ ಕೈ ಬಿಟ್ಟಿಲ್ಲ. ಇವನು ವೀರಪ್ಪನ ಆಪರೇಷನ್ ಕೆಲಸ ಮಾಡುವಾಗಲಿ, ಪರದೇಶದಲ್ಲಿ ಹೋಗಿ ಕೆಲಸ ಮಾಡುವಾಗಲಿ, ಇಂಟರ್ನ್ಯಾಷನಲ್ ಪೊಲೀಸ್ ಜೊತೆ ನಾವು ಯಾವಾಗಲೂ ನಾವು ಇಂಥ ಪೊಲೀಸ್ ಅಂತ ಹೇಳ್ಕೊಂಡ್ರೆ ಅವ್ರಿಗೂ ನಮ್ಮ ಮೇಲೆ ಗೌರವ ಬರಬೇಕು. ಆ ರೀತಿ ನಡ್ಕೊಂಡಿದ್ದೀವಿ. ಅಂಥ ಪೊಲೀಸಿಗೆ ಇವರು ಚಳ್ಳೆಣ್ಣೆ ತಿನ್ಸೋಕೆ ಹೋದರೆ ಆಗುತ್ತೇನಾ? ಒಂದು. ಎರಡನೇದು, ಈಗ ನೋಡಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿ, ಅವರು ಒಪ್ಕೊಳ್ತಾ ಬಂದಿದ್ದಾರೆ. ಮೊದಲಿಗೆ ಸ್ವಲ್ಪ ಏನೋ ಹೀಗಾಗ್ಬೋದು ಹಾಗಾಗ್ಬೋದು, ನಮ್ಮ ಮಂತ್ರಿ ಮಹೋದಯರು ಬಚಾವ್ ಮಾಡ್ಬೋದು, ಆಮೇಲೆ ಕೋರ್ಟ್ ಬಚಾವ್ ಮಾಡ್ಬೋದು, ನಮ್ಮ ಲಾಯರ್ಗಳು ಬಚಾವ್ ಮಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದರು ಅವರು. ಇದು ಭ್ರಮೆನೇ. ಯಾಕೆಂದರೆ ಉಪ್ಪು ತಿಂದವನು ನೀರು ಕುಡಿಬೇಕು. ಇವರೇ ಎಷ್ಟೋ ಸಿನಿಮಾದಲ್ಲಿ ಹಾಡುಗಳು ಮಾಡಿರ್ತಾರೆ, ಇವನನ್ನು ಕುಣಿದಿರ್ಬೇಕು ಅದರಲ್ಲಿ, ಅಥವಾ ನಟನೆ ಮಾಡಿರಬೇಕು. ಅದನ್ನು ಸುಳ್ಳು ಮಾಡಲಿಕ್ಕಾಗಲ್ಲ. ಇದು ಆಡುಮಾತು ಇರ್ಬೋದು, ಆಡುಮಾತು ಸುಮ್ಮನೆ ಬರುತ್ತೇನಾ? ಆದ್ದರಿಂದ ಈ ಕೇಸಲ್ಲಿ ಸೀಕ್ವೆನ್ಸಸ್ ನನಗೆ ಕೇಳಿದ್ರೆ ನಾನು 1-2-3 ಉದಾಹರಣೆಗೆ ತಗೊಂಡು ಮಾತಾಡಿದ್ದೀನಿ. ಆ ಥರದ ಗಟ್ಟಿಯಾದ ಸೀಕ್ವೆನ್ಸಸ್ ಇದೆ ಅಂತ ನನಗೆ ತಿಳಿದು ಬಂದಿದೆ. ಸೊ ಎಲ್ಲ ಆರೋಪಿಗಳಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತೆ? ಖಂಡಿತ. ಕೇಸ್ ಪ್ರೂವ್ ಆದರೆ ಎಲ್ಲರೂ ಸಮಾನವಾದಂಥ ಒಂದು ಊಟವನ್ನು ಮಾಡಬೇಕು. ಈ ಜೈಲಲ್ಲಿ ಅವನಿಗೆ ಬೇರೆ ಊಟ, ಇವನಿಗೆ ಬೇರೆ ಊಟ ಕೊಡ್ತಾ ಇದ್ದಾರೇನಾ? ನ್ಯಾಯದ ಮುಂದೆ ಈ ಒಂದು ಕೇಸ್ನಲ್ಲಿ ಕಾಮನ್ ಇಂಟೆನ್ಷನ್ ಪ್ಲೇಸ್ ಎ ರೋಲ್. ಆ ಸಮಾನ ಉದ್ದೇಶ ಎಲ್ಲರಿಗೂ ಸಮಾನ ಒಂದು ಏನು ಹೇಳ್ತೀವಿ ನಾವು, ಆ ಕಾಮನ್ ಇಂಟೆನ್ಷನ್ ಅಂದರೆ ಒಂದೇ ಉದ್ದೇಶದಿಂದ ಅವರು ಎಲ್ಲನೂ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಹಾಗಿರುವಾಗ ಊಟ ಒಂದೇ ಕೊಡಬೇಕಲ್ಲ? ನಿಜ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.